ಎಲ್ಲರಿಗೂ ನಮಸ್ಕಾರ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಆಗಸ್ಟ್ 19, 20, 21, 22 ಈ 4-5 ದಿನಗಳು ಬಹಳ ವಿಶೇಷವಾಗಿದೆ. ಈ ದಿನದಲ್ಲಿ ಬರ್ತಕ್ಕಂಥ ದೊಡ್ಡ ಗಂಡಾಂತರ ಅಪಾಯ ನಿಮ್ಮ ಜೀವನದ ಉದ್ದಕ್ಕೂ ನೆನಪಿಡುವಂತಹ ಕಹಿ ಸತ್ಯದ ಒಂದು ಘಟನೆಯಾಗಿರುತ್ತದೆ. ಈ ಸಮಯದಲ್ಲಿ ಖಂಡಿತ ನೀವು ಎಲ್ಲವನ್ನ ಬದಲಾಯಿಸ್ಕೊಳ್ತೀರಾ, ಶ್ರೇಷ್ಠರಾಗುತ್ತೀರಾ, ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳು ಕೂಡ ಕಾಕತಾಳೀಯವಾಗಿರುವುದಿಲ್ಲ. ಇದು ಖಂಡಿತ ದೇವರ ಅನುಗ್ರಹ ಹಾಗೂ ದೈವಿ ಶಕ್ತಿಯ ಮುಖಾಂತರ ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತದೆ. ಈ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಂದೇಶ ಇಡೀ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ವಿಶೇಷವಾದ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದ ಅಡಿಪಾಯವಾಗುತ್ತದೆ. ಈ ರಾಶಿಯವರು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವಂತಹ ಕಷ್ಟವನ್ನು ನೋಡಿದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಎಷ್ಟು ಬಾರಿ ಕೆಳಗೆ ಬಿದ್ದರೂ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿ ನಿಮ್ಮಲ್ಲಿದೆ. ಕೆಲವರು ನಿಮ್ಮನ್ನು ಸೋಲಿಸಿರಬಹುದು ಎಂದುಕೊಂಡಿರಬಹುದು, ಕೆಲವರು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸುತ್ತಿರಬಹುದು, ಇನ್ನೂ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸಿರಬಹುದು. ಆದರೆ ನಿಮ್ಮೊಳಗಿರುವಂತಹ ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ದೈವಿಕವಾದ ನಂಬಿಕೆಗಳನ್ನು ಯಾರಿಂದಲೂ ಸುಲಭವಾಗಿ ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಧನಸ್ಸು ರಾಶಿಯವರೇ, ಜ್ಯೋತಿಷದ ನಂಬಿಕೆಗಳ ಪ್ರಕಾರ ನಿಮ್ಮ ರಾಶಿಯವರಿಗೆ ಜೀವನದಲ್ಲಿ ತಡವಾದರೂ ಕೂಡ ಸ್ಥಿರವಾದ ಪ್ರಗತಿ ದೊರೆಯುವ ಸಾಧ್ಯತೆ ಇದೆ. ನೀವು ಕಳೆದುಕೊಂಡದ್ದು ಮತ್ತೆ ಬೇರೆ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಹೌದು ಸ್ನೇಹಿತರೆ, ಧನಸ್ಸು ರಾಶಿಯವರಿಗೆ ಗುರುಗ್ರಹದ ಪ್ರಭಾವ ಇರೋದ್ರಿಂದ ಜ್ಞಾನ, ಆಶಾವಾದ, ಧೈರ್ಯ ಮತ್ತು ದೂರದೃಷ್ಟಿ ಪ್ರಮುಖ ಗುಣಗಳಿವೆ. ನೀವು ಸೋಲನ್ನ ಅಂತಿಮವೆಂದು ನೋಡುವವರಲ್ಲ. ಒಂದು ಬಾರಿ ಬಿದ್ದರೂ ಅದರಿಂದ ಪಾಠ ಕಲಿತು ಮತ್ತಷ್ಟು ಬಲವಾಗಿ ಎದ್ದು ನಿಲ್ಲುವಂತಹ ಸ್ವಭಾವ ನಿಮ್ಮಲ್ಲಿದೆ. ನಿಮ್ಮ ಜೀವನದಲ್ಲಿ ನಡೆದ ಕೆಲವು ನೋವುಗಳು, ಅವಮಾನಗಳು, ನಿರಾಸೆಗಳು ಮತ್ತು ವಿಳಂಬಗಳು ನಿಮ್ಮನ್ನು ಮುರಿಯಲು ಬಂದಂತೆ ಕಂಡರೂ ಅದೇ ಅನುಭವಗಳು ನಿಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸಿವೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ದಾರಿಯಲ್ಲಿ ಅಡ್ಡಿಯಾಗಬಹುದು. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವಂಥವರು ಇರಬಹುದು. ಆದರೆ ಯಾರೊಬ್ಬರ ಮಾತಿನಿಂದ ನಿಮ್ಮ ಭವಿಷ್ಯ ನಿರ್ಧಾರವಾಗುವುದಿಲ್ಲ. ನಿಮ್ಮ ಶ್ರಮ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ನಿರಂತರ ಪ್ರಯತ್ನಗಳೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಬೇಕು ಎಂಬ ಸಂಕೇತವನ್ನು ಈ ಸಂದೇಶ ತೆಗೆದುಕೊಳ್ಳಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ನಿಧಾನವಾಗಿ ಪೂರ್ಣಗೊಳ್ಳಬಹುದು. ಕುಟುಂಬದಲ್ಲಿ ಇದ್ದ ಕೆಲವು ಗೊಂದಲಗಳು, ಮಾತುಕತೆ ಸರಿ ಹೋಗಬಹುದು. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶ ಕಾಣಿಸಿಕೊಳ್ಳಬಹುದು ಮತ್ತು ನೀವು ಮಾಡುತ್ತಿರುವಂತಹ ಕೆಲಸಕ್ಕೆ ಗುರುತಿಸುವಂತಹ ಸಂದರ್ಭವು ಬರಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಮರಿಬೇಡಿ, ಅದೃಷ್ಟದ ನಿರೀಕ್ಷೆಯಲ್ಲಿ ಕುಳಿತುಕೊಳ್ಳೋದಕ್ಕಿಂತ ಅವಕಾಶ ಬಂದಾಗ ಅದನ್ನು ಸರಿಯಾಗಿ ಬಳಸಿಕೊಳ್ಳೋದು ಮುಖ್ಯ. ಧನಸ್ಸು ರಾಶಿಯವರಲ್ಲಿ ಸಾಮಾನ್ಯವಾಗಿ ದೊಡ್ಡ ಕನಸು ಕಾಣುವ ಗುಣವಿರುತ್ತದೆ. ಆದರೆ ಆ ಕನಸಿಗೆ ಸರಿಯಾದ ಯೋಜನೆ ಮತ್ತು ಶಿಸ್ತು ಸೇರಿದಾಗ ಮಾತ್ರ ಅದನ್ನು ನಿಜವಾದ ಯಶಸ್ಸಾಗಿ ಪರಿವರ್ತಿಸಬಹುದು. ನಿಮ್ಮ ಜೀವನದಲ್ಲಿ ಹಿಂದೆ ನಿಮ್ಮನ್ನು ನೋಯಿಸಿದಂತಹ ವ್ಯಕ್ತಿಗಳ ಬಗ್ಗೆ ಸದಾ ಯೋಚಿಸುತ್ತಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಸೋಲಿಸಲು ಯಾರು ಪ್ರಯತ್ನಿಸುತ್ತಾರೆ ಎಂಬುದಕ್ಕಿಂತ ನೀವು ನಿಮ್ಮ ಗುರಿಯನ್ನು ಹೇಗೆ ಗೆಲ್ಲುತ್ತೀರಿ ಎಂಬುದರ ಮೇಲೆ ಗಮನ ಕೊಡಿ. ಕೆಲವೊಮ್ಮೆ ನಿಮ್ಮ ಶತ್ರು ಹೊರಗಿನ ವ್ಯಕ್ತಿಯಾಗಿರುವುದಿಲ್ಲ. ಅತಿಯಾದ ಆತುರ, ಕೋಪ, ಎಲ್ಲವನ್ನ ತಕ್ಷಣ ಪಡಿಬೇಕು ಎನ್ನುವಂತಹ ಮನೋಭಾವ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮ್ಮ ದೊಡ್ಡ ಅಪಮಾನ ಮಾಡಬಹುದು, ದೊಡ್ಡ ಅಡ್ಡಿ ಕೂಡ ಆಗಬಹುದು. ಆದ್ದರಿಂದ ಸ್ನೇಹಿತರೆ, ಧನಸ್ಸು ರಾಶಿಯವರೇ, ನಿಮ್ಮ ಜೀವನವನ್ನು ಬದಲಾಯಿಸೋಕೆ ಬ್ರಹ್ಮಾಂಡದ ಶಕ್ತಿ ನಿಮಗೆ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಇಡೀ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಕೆಲವು ಘಟನೆಗಳು ಈ ಸಮಯದಲ್ಲಿ ಜರುಗುತ್ತದೆ. ಒಟ್ಟಾರೆಯಾಗಿ ಆಗಸ್ಟ್ 19, 20, 21, 22 ಈ 4 ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಗ್ರಹಗಳ ಬದಲಾವಣೆ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ ಬಾಗಿಲನ್ನು ತಟ್ಟಲು ಸಜ್ಜಾಗಿದೆ. ಅದನ್ನು ನೀವು ಖಂಡಿತವಾಗಿ ಕಂಡುಕೊಳ್ಳಬೇಕು ಮತ್ತು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅದೃಷ್ಟವನ್ನು ಕೈ ಹಿಡಿದು ಹಪ್ಪಿಕೊಳ್ಳಬೇಕು. ಆಗ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಖಂಡಿತವಾಗಿ ನಿಮ್ಮ ಜೀವನವನ್ನು ಪರಿವರ್ತಿಸುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ನೀವು ಕೆಲವೊಂದಿಷ್ಟು ಪರಿಹಾರವನ್ನು ಅನುಸರಿಸಬೇಕು. ಆ ಪರಿಹಾರಗಳು ನಿಮ್ಮ ಜೀವನದ ಅತಿ ದೊಡ್ಡ ಸಂಕೇತದಲ್ಲಿ ಒಂದಾಗಿರುತ್ತದೆ. ಇದು ಪದೇ ಪದೇ ನಿಮ್ಮ ಬಳಿಗೆ ಬರೋದಿಲ್ಲ. ಬಂದಾಗ ನೀವು ಲಾಭವನ್ನು ಪಡೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅಂದುಕೊಂಡ ಮಟ್ಟವನ್ನು ತಲುಪುವಲ್ಲಿ ನೀವು ವಿಫಲರಾಗುತ್ತೀರಾ. ಹೌದು ಸ್ನೇಹಿತರೆ, ಧನಸ್ಸು ರಾಶಿಯವರೇ, ಈ ಕನಸುಗಳನ್ನು ಮಧ್ಯದಲ್ಲೇ ಬಿಟ್ಟು ನಿಮ್ಮ ಜೀವನದಲ್ಲಿ ಕಳೆದುಕೊಂಡಂತಹ ಎಲ್ಲ ರೀತಿಯ ಒಂದು ಆಸೆ ಆಕಾಂಕ್ಷೆಗಳನ್ನು ನೆನಪಿಸಿಕೊಂಡು ಕುಳಿತುಕೊಳ್ಳುವ ಬದಲು ನಿಮ್ಮ ಜೀವನದಲ್ಲಿ ಈಗ ಬರ್ತಕ್ಕಂತಹ ಸಾಮಾನ್ಯವಾದ ದಿನಗಳೆಲ್ಲ ಹಿಂದಿನ ರಾತ್ರಿಯಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಸೂಚನೆಗಳು ಸಿಗುತ್ತದೆ ಮತ್ತು ಆಕಾಶದಲ್ಲಿ ಏನೋ ಒಂದು ಘಟನೆ ಘಟಿಸುತ್ತದೆ. ಅದು ನೇರವಾಗಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತಟ್ಟುತ್ತದೆ. ಆದ್ದರಿಂದಾಗಿ ನೀವು ಎಚ್ಚರಿಕೆಯಿಂದ ಇದ್ದು ಆ ಒಂದು ವಿಶೇಷವಾಗಿರುವಂತಹ ಒಂದು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಕೊನೆಗೂ ನಿಮ್ಮ ಜೀವನದಲ್ಲಿ ಅದೃಷ್ಟ ಬಂತು ಮತ್ತು ಯಾವ ದೇವರುಗಳು ನಿಮ್ಮ ಕೈ ಹಿಡಿಯುತ್ತವೆ,
ಯಾವ ರೀತಿ ನೀವು ಸಂಪತ್ತನ್ನು ಬರಮಾಡ್ಕೊಳ್ತೀರಾ ಎಲ್ಲವೂ ಕೂಡ ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಆ ದೊಡ್ಡ ತಿರುವು ಯಾವುದು ಎಂದು ಶುರುವಿನಲ್ಲೇ ನಿಮಗೆ ತಿಳಿಯುತ್ತದೆ. ಒಂದು ವಿಚಾರ ನಿಮಗೆ ಸ್ಪಷ್ಟವಾಗುತ್ತದೆ. ಈ ಬಾರಿ ರೂಪುಗೊಳ್ಳುತ್ತಿರುವಂತಹ ಸಂಕೇತಗಳು ಒಂದಲ್ಲ ಎರಡಲ್ಲ ಹಲವಾರು ರೀತಿಯ ಒಂದು ದೊಡ್ಡದಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಯಾರೇ ಏನೇ ಹೇಳಿದರೂ ಸರಿ, ನಿಮ್ಮ ಗುರಿಯ ಹಿಂದೆ ಸರಿಯಬೇಡಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಸಂಪೂರ್ಣವಾಗಿ ಎಂದಿಗೂ ಇರುವುದಿಲ್ಲ, ಅವು ಬಂದು ಹೋಗುವ ಹಂತಗಳು. ಇಂದು ಕಣ್ಣೀರು ತರಿಸಿದ ಪರಿಸ್ಥಿತಿಯೇ ನಾಳೆ ನಿಮ್ಮ ಯಶಸ್ಸಿನ ಕಥೆಯ ಒಂದು ಭಾಗವಾಗಬಹುದು. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಅನಗತ್ಯವಾದ ಖರ್ಚುಗಳನ್ನು ಮಾಡಬೇಡಿ. ಯೋಜನೆ ಇಲ್ಲದೆ ಹೂಡಿಕೆ ಮಾಡಬೇಡಿ. ಕೆಲಸ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶ ಸಿಕ್ಕರೆ ಅದನ್ನು ಬಿಟ್ಟು ಕೊಡಬೇಡಿ. ಕುಟುಂಬ ಹಿರಿಯರ ಸಲಹೆ ಮತ್ತು ಅನುಭವವನ್ನು ಗೌರವಿಸುವುದು ತುಂಬಾ ಮುಖ್ಯ. ಪ್ರೀತಿಯ ವಿಚಾರದಲ್ಲೂ ಹಿಂದಿನ ನೋವುಗಳನ್ನು ಹಿಡಿದುಕೊಂಡು ಹೊಸ ಸಂಬಂಧವನ್ನು ದೂರ ಮಾಡಬೇಡಿ. ಆದರೆ ಯಾರನ್ನ ಕಣ್ಣು ಮುಚ್ಚಿ ನಂಬದೆ ನಡೆನುಡಿಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಿ. ಆಧ್ಯಾತ್ಮಿಕವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಗುರುವಿನ ಒಂದು ವಿಶೇಷವಾದ ಆಶೀರ್ವಾದ ಕೈ ಹಿಡಿಯುತ್ತದೆ. ಶಾಂತವಾಗಿ ನಿಮ್ಮ ಜೀವನದಲ್ಲಿ ಪ್ರಾರ್ಥನೆ ಅನ್ನೋದು ಖಂಡಿತ ನಿಮ್ಮ ಕಷ್ಟಗಳಿಗೆ ಮತ್ತು ಕಣ್ಣೀರಿಗೆ ಒಂದು ಮುಕ್ತಿಯನ್ನು ತಂದುಕೊಡುತ್ತದೆ. ಮನಸ್ಸಿಗೆ ಧೈರ್ಯ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸುವಂತಹ ಒಂದು ಶಕ್ತಿ ನಿಮ್ಮೊಳಗೆ ಇದೆ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಮುಖ್ಯವಾದ ಬದಲಾವಣೆ ಹೊರಗಿನಿಂದ ಬರೋದಕ್ಕಿಂತ ನಿಮ್ಮೊಳಗೆ ಬರುತ್ತದೆ. ನಿಮ್ಮಿಂದ ಸಾಧ್ಯವಿಲ್ಲ ಎಂಬ ಮಾತನ್ನು ಬಿಟ್ಟು ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳುವುದು ನಿಮ್ಮ ದಾರಿಯನ್ನು ಬದಲಾಯಿಸುತ್ತದೆ. ಒಟ್ಟಾರೆ ಈಗ ಧನಸ್ಸು ರಾಶಿಯವರು ದಿನೇ ದಿನೇ ಹೊಸ ಹೊಸ ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಸ್ಪಷ್ಟವಾದ ಜೀವನವನ್ನು ಕಂಡುಕೊಳ್ತಾರೆ. ಹಲವಾರು ವರ್ಷಗಳ ನಂತರ ಒಮ್ಮೆ ಮಾತ್ರ ರೂಪುಗೊಳ್ಳುತ್ತಿರುವಂತಹ ಅತ್ಯಂತ ವಿಶೇಷವಾದ ರಾಜಯೋಗ ನಿಮ್ಮ ಜೀವನದಲ್ಲಿ ಈಗ ಶುರುವಾಗುತ್ತಿದೆ. ಈ ಸಂಕೇತವನ್ನು ನಿರ್ಲಕ್ಷಿಸಿದಂತಹ ಜನರು ಕಣ್ಣೀರಿಡುತ್ತಾರೆ ಮತ್ತು ಪಶ್ಚಾತ್ತಾಪ ಪಡುತ್ತಾರೆ. ಹಾಗಾಗಿ ನೀವು ಅವರ ಜಾಗವನ್ನು ತುಂಬಬೇಡಿ. ದಯವಿಟ್ಟು ಗಮನವಿಟ್ಟು ಕೇಳಿ. ಮತ್ತೆ ಮುಂಬರುವಂತಹ ಸಮಯ ನಿಮಗೆ ಸಾಕಷ್ಟು ಬದಲಾಯಿಸುತ್ತದೆ, ಲಾಭವನ್ನು ತಂದುಕೊಡುತ್ತದೆ, ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ನೀವು ತಿಳಿದುಕೊಳ್ಳುತ್ತೀರಾ ನಿಮ್ಮ ಮೌಲ್ಯ ಏನು ಎಂದು. ಇನ್ನು ಮುಂದೆ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುತ್ತೀರಾ. ಪ್ರತಿಯೊಂದು ಅವಕಾಶವನ್ನು ಪರಿಶೀಲಿಸಿ ಸ್ವೀಕರಿಸುತ್ತೀರಾ. ಪ್ರತಿಯೊಂದು ಸಮಸ್ಯೆಯನ್ನು ಪಾಠವಾಗಿ ನೋಡುತ್ತೀರಾ. ಜ್ಯೋತಿಷ್ಯದ ನಂಬಿಕೆಯಿಂದ ಧನಸ್ಸು ರಾಶಿಯವರ ಶಕ್ತಿ ಎಂಬುದು ಆಶಾವಾದ ಮತ್ತು ಮುಂದಕ್ಕೆ ಸಾಗುವ ಮನೋಭಾವ. ಆ ಶಕ್ತಿಯನ್ನು ಜೀವನದಲ್ಲಿ ಸರಿಯಾದ ಕ್ರಮದೊಂದಿಗೆ ಬಳಸಿದರೆ ಕಷ್ಟದ ಹಂತಗಳು ಉತ್ತಮವಾಗಿ ತಿರುಗಲು ಸಾಧ್ಯವಾಗುತ್ತೆ. ಆದ್ದರಿಂದ ಧನಸ್ಸು ರಾಶಿಯವರೇ, ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಅಹಂಕಾರವಾಗಿ ಅಲ್ಲ, ನನ್ನನ್ನು ನಾನು ಕೈ ಬಿಡುವುದಿಲ್ಲ ಎಂಬ ಆತ್ಮವಿಶ್ವಾಸವಾಗಿ ತೆಗೆದುಕೊಳ್ಳಿ. ನಿಮ್ಮ ಜೀವನ ಅತ್ಯುತ್ತಮವಾದ ದಿನಗಳು ಈಗ ಶುರುವಾಗುತ್ತಿದೆ. ಇಂದು ನಿಮ್ಮ ಕೈಯಲ್ಲಿರುವ ಅವಕಾಶ ಉತ್ತಮವಾಗಿದೆ. ನಿಮ್ಮ ಶ್ರಮಕ್ಕೆ ಸಮಯ ಬೇಕಾದರೂ ಕೂಡ ಫಲ ಸಿಗುತ್ತದೆ. ನಿಮ್ಮ ದಾರಿ ನಿಧಾನವಾದರೂ ಅದೇ ನಿಮ್ಮ ದಾರಿಯಲ್ಲಿ ಅದೃಷ್ಟದ ಗುರಿಗಳು ತೆರೆದುಕೊಳ್ಳುತ್ತದೆ. ಕಷ್ಟಗಳು ಕಡಿಮೆಯಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ಕುಟುಂಬದಲ್ಲಿ ಸಂತೋಷ, ಸುಖ ಮತ್ತು ನಿಮ್ಮ ಜೀವನದ ಐಷಾರಾಮಿ ಕನಸುಗಳು ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಕೆಲಸದಲ್ಲಿ ಪ್ರಗತಿ ದೊರಕುತ್ತೆ. ನಿಮ್ಮ ಕನಸುಗಳನ್ನು ನನಸಾಗಿಸಲು ಬೇಕಾದ ಧೈರ್ಯ ನಿಮ್ಮೊಳಗೆ ಇರುತ್ತೆ. ಶುಭ ಹಾರೈಕೆಗಳು ನಿಮ್ಮ ಜೀವನಕ್ಕೆ ಪ್ರತಿದಿನ ಬರುತ್ತದೆ. ವಿಶೇಷವಾಗಿ ದೇವರ ಆಶೀರ್ವಾದದಿಂದ ಇನ್ನೂ ನಿಮ್ಮ ಕಥೆ ಮುಗಿಯುವುದಿಲ್ಲ. ಇನ್ನು ಮುಂದೆ ಬರಬೇಕಾದ ಯಶಸ್ಸಿನ ಅಧ್ಯಾಯಗಳು ಬಹಳಷ್ಟಿದೆ. ಅದನ್ನು ಶಕ್ತಿ ಮತ್ತು ಧೈರ್ಯ ಮತ್ತು ಪರಿಪೂರ್ಣತೆಯಿಂದ ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ಈಗ ಆಧ್ಯಾತ್ಮಿಕವಾಗಿ ನೀವು ಕೆಲವೊಂದಿಷ್ಟು ಪರಿಹಾರಗಳನ್ನು ಅನುಸರಿಸಬೇಕು. ಆ ಪರಿಹಾರಗಳು ಏನು, ಅವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ದೊಡ್ಡ ಲಾಟರಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತದೆ. ಜೀವನದ ಗ್ರಹಗತಿಗಳ ಚಲನೆಗಳು ನಿಮ್ಮ ಪರವಾಗಿ ತಿರುಗುತ್ತದೆ. ಇದು ಯಾವುದೇ ಸಾಮಾನ್ಯವಾದ ಬದಲಾವಣೆಯಲ್ಲ, ಬದಲಾಗಿ ಒಂದು ದೊಡ್ಡದಾಗಿರುವಂತಹ ಅದ್ಭುತವಾಗಿರುವಂತಹ ಹಣಕಾಸಿನ ಯೋಗದ ಸುಳಿವಾಗಿರುತ್ತದೆ. ನಿಮಗೆ ಹಲವಾರು ಮೂಲಗಳಿಂದ ಹಣ ಅನ್ನೋದು ಬರುತ್ತೆ. ಸಂಬಂಧದಲ್ಲಿ ಇರ್ತಕ್ಕಂಥ ಮನಸ್ತಾಪ ಜಗಳ ದೂರವಾಗುತ್ತೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ವಿಶೇಷತೆಯಿಂದ ತುಂಬಿರ್ತಕ್ಕಂತಹ ಒಂದು ಜಗತ್ತನ್ನು ನಿರ್ಮಿಸಿಕೊಳ್ತೀರಾ. ಇಲ್ಲಿ ಪ್ರೀತಿ, ವಿಶ್ವಾಸ, ಶ್ರೀಮಂತಿಕೆ, ನೆಮ್ಮದಿ, ಆರೋಗ್ಯ ಎಲ್ಲವೂ ತುಂಬಿರುತ್ತದೆ. ಕಡಿಮೆ ಜನರ ಜೀವನದಲ್ಲಿ ರೂಪುಗೊಳ್ಳುವಂತಹ ರಾಜಯೋಗ ನಿಮ್ಮ ಜೀವನದಲ್ಲಿ ಬರುತ್ತಿದೆ. ಇದು ಹಣವು ಹಳೆಯ ಶ್ರಮದ ಫಲವಾಗಿರುತ್ತದೆ ಅಥವಾ ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲವನ್ನು ನಿರೀಕ್ಷೆ ಮಾಡುವಂತಹ ಸಮಯವಾಗಿರುತ್ತದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ಹಳೆಯ ಅಡೆತಡೆಗಳು ಎಲ್ಲವೂ ಕೂಡ ದೂರವಾಗುತ್ತೆ. ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ತೀರಾ. ನೀವು ಇಷ್ಟಪಟ್ಟಂಥವರನ್ನ ನಿಮ್ಮಂತೆ ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಸಾಕಷ್ಟು ದೈವಿ ಆಶೀರ್ವಾದ ದೊರೆಯುತ್ತದೆ. ಹೌದು ಸ್ನೇಹಿತರೆ, ಧನಸ್ಸು ರಾಶಿಯವರೇ, ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಸಂತೋಷವಾಗಿದ್ದಾಗ ನಿಮಗೆ ಸಾಕಷ್ಟು ರೀತಿಯ ಲಾಭ ಮತ್ತು ಅದೃಷ್ಟ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸೋಲಿಗೆ ಹೆದರುವ ಅವಶ್ಯಕತೆ ಇಲ್ಲ ಮತ್ತು ನೋವಿಗೆ ಜಾಗ ಇರೋದಿಲ್ಲ. ನೀವು ಬಹಳಷ್ಟು ಅದೃಷ್ಟವಂತರಾಗಿ ನೆಮ್ಮದಿಯ ಒಂದು ಜೀವನವನ್ನು ಕಂಡುಕೊಳ್ತೀರಾ. ನಿಮ್ಮ ಕೆಲಸದಲ್ಲಿ ಪರಿಪೂರ್ಣತೆ ಅನ್ನೋದು ಬರುತ್ತದೆ. ನಿಮ್ಮ ಒಳಗಿನ ಜಗತ್ತನ್ನು ಬದಲಾಯಿಸಿದರೆ ನಿಮ್ಮ ಹೊರಗಿನ ಜಗತ್ತು, ಜೀವನ ಬದಲಾಗುತ್ತದೆ. ಇದು ಖಂಡಿತವಾಗಿ ಸತ್ಯವಾಗಿರುತ್ತದೆ. ಅದಕ್ಕೋಸ್ಕರ ನೀವು ಸಕಾರಾತ್ಮಕ
ಪೂರ್ವಕವಾದ ದೃಢೀಕರಣಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ನೀವು ಯಾವ ರೀತಿ ಕಷ್ಟಗಳಿಂದ ಬಂದಿದ್ದೀರೋ ಅಂತಹದ್ದನ್ನು ಈಗ ಮೆಟ್ಟಿ ನಿಲ್ಲುವಂತಹ ಸಮಯ. ಅದರ ಸಂದೇಶದ ಅರ್ಥವೇನೆಂದರೆ, ನಿಮ್ಮ ಜಗತ್ತು ಈಗ ನೀವು ಮನೆಯಲ್ಲಿ ಯಾವುದೇ ಹಳೆಯ ಅಪೂರ್ಣ ಕೆಲಸವಿದ್ದರೂ ಅದನ್ನು ಖಂಡಿತವಾಗಿ ಪೂರ್ಣಗೊಳಿಸಬಹುದು ಮತ್ತು ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ವಸ್ತುಗಳನ್ನು ತೆಗೆದುಹಾಕಬೇಕು. ಸಂಬಂಧದಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಬೇಕು. ಖಂಡಿತವಾಗಿ ನೀವು ಕ್ಷಮೆಯನ್ನು ಯಾರ ಬಳಿ ಯಾಚಿಸಿದರೂ ಅದು ಭಗವಂತ ಶ್ರೀಕೃಷ್ಣನಿಗೆ ಅರ್ಪಣೆಯಾಗುತ್ತದೆ. ಕೃಷ್ಣನನ್ನು ನಂಬುವುದು ಮತ್ತು ಅವನು ನುಡಿದಂತಹ ಭಗವದ್ಗೀತೆಯ ಮಾತುಗಳನ್ನು ಅನುಸರಿಸುವುದರ ಮೂಲಕ ಪ್ರತಿ ಸಮಸ್ಯೆಗೂ ಉತ್ತರ ಸಿಗುತ್ತದೆ. ಈ ಸಮಯದಲ್ಲಿ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು, ಕನಕದಾರ ಸ್ತೋತ್ರವನ್ನು ಕೇಳುವಂಥದ್ದು, ಪ್ರತಿದಿನ 5ರಿಂದ 10 ನಿಮಿಷ ನಿಮಗಾಗಿ ನೀವು ಮೀಸಲಿಡುವಂಥದ್ದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮಗೆ ಸಾಧ್ಯವಾದಷ್ಟು ಅದೃಷ್ಟ ಕೈ ಹಿಡಿಯುತ್ತದೆ. ನಿಮ್ಮ ಪ್ರತಿ ಕಷ್ಟಗಳಿಂದ ಪರಿಹಾರವನ್ನೋದನ್ನು ಸುಲಭವಾಗಿ ಕಂಡುಕೊಳ್ತೀರಾ. ಈ ಮುಂದಿನ ದಿನದಲ್ಲಿ ನಡೆಯುವಂತಹ ಪ್ರಮುಖ ಘಟನೆಗಳು ನಿಮ್ಮ ಜೀವನಕ್ಕೆ ಶುಭ ಸುದ್ದಿಯನ್ನು ತರುತ್ತದೆ. ಭಗವಂತನ ಆಶೀರ್ವಾದ ಬಹಳ ದೊಡ್ಡದಾದ ಒಂದು ವಿಶೇಷವಾದ ಸಂಪತ್ತನ್ನು ಸೃಷ್ಟಿಸುತ್ತಿದೆ. ನಿಮ್ಮ ಮನಸ್ಸು ಶಾಂತಿಯಾಗಿದ್ದಾಗ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡದಾಗಿರುವಂತಹ ಒಂದು ಸಂಪತ್ತಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳ್ತಾ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.